ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ಜನಕ್ಕೆ ಹೇಗಿದೆ ಅಂತ ನೋಡೋಣ. ಚಿಕ್ಕ ಹುಡುಗಿ ಡಿಸಿಷನ್ಸ್ ತಗೊಳಕ್ ಆಗ್ತಿಲ್ಲ ಅಂತ ಅನ್ಕೋಬೇಕು, ಇಲ್ಲ ಸ್ಮಾರ್ಟ್ ನಿರ್ಧಾರ ತಗೊಳ್ಳೋ ಯೋಗ್ಯತೆ ಇಲ್ಲ, ನನ್ನನೇ ರೈಟ್, ನನ್ನನೇ ಸ್ಟ್ಯಾಂಡ್ ರೈಟ್. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ರಕ್ಷಿತಾ ನಿರ್ಧಾರಗಳ ಬಗ್ಗೆ ಮನೆಯಲ್ಲಿ ವೈಮನಸ್ಯ ಅಂತ ಕೊಟ್ಟಿದ್ದಾರೆ. ಹೌದು, ಇವಾಗ ಒಬ್ಬೊಬ್ರು ಡಿಸಿಷನ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಏನೂ ಕೂಡ ಮಾಡೋಕ್ಕಾಗಲ್ಲ. ಈಗ ಒಂದು ಚಟುವಟಿಕೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಘೋಷಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಈ ವೀಕ್ ಏನು ಸ್ಟಾರ್ಟ್ ಆಗಿತ್ತೋ ಮಂಡೆಯಿಂದ ಇವಾಗ ಫ್ರೈಡೇವರೆಗೂ ಇಲ್ಲಿ ಸುಮಾರು ವಿಚಾರಗಳು ಇಲ್ಲಿ ಆಗಿತ್ತು. ಯಾಕಂತಂದ್ರೆ ಫಸ್ಟ್ ಇಲ್ಲಿ ಬಂದಿದೆ ರ್ಯಾಂಕಿಂಗ್ ಕೊಡಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ 1ರಿಂದ 11ವರೆಗೂ ಇದರಲ್ಲಿ ಸಿಕ್ಕಾಪಟ್ಟೆ ವೈಮನಸ್ ಆಗಿತ್ತು. ಅಂದ್ರೆ ಧನುಷ್ ಅವ್ರು ಕೊಟ್ಟಿದ್ದು ಕೆಲವೊಬ್ಬರಿಗೆ ಇಷ್ಟ ಆಗಿತ್ತು, ಕೆಲವೊಬ್ಬರಿಗೆ ಇಷ್ಟ ಆಗಿರ್ಲಿಲ್ಲ. ಅಂದ್ರೆ 11th ಪ್ಲೇಸ್ ಇಂದ ಏನ್ ಕೊಟ್ಟಿದ್ರು ಯಾರಿಗೂ ಕೂಡ ಇಲ್ಲಿ ಇಷ್ಟ ಆಗಿರ್ಲಿಲ್ಲ. ಧನುಷ್ ಅವ್ರಿಗೂ ಕೂಡ ಇಲ್ಲಿ ಜಾಸ್ತಿ ಜನ ಅವ್ರಿಗೆ ನಿರ್ಧಾರ ತಗೊಳಕ್ಕೆ ಬರಲ್ಲ ಅಂತ ಸ್ಟಿಕ್ಕರ್ನ ಹಚ್ಚಿದ್ದಾರೆ. ಅಂದ್ರೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅನ್ನೋ ಸ್ಟಿಕ್ಕರ್ನ ಇಲ್ಲಿ ಹಚ್ಚಿದ್ದಾರೆ. ನೋಡಿ, ಫಸ್ಟಿಗೆ ಇಲ್ಲಿ ರಕ್ಷಿತ್ ಅವ್ರಿಗೆ ಅಭಿ ಅವರು ಸ್ಟಿಕ್ಕರ್ನ ಹಚ್ಚಿದ್ದಾರೆ. ಅಂದ್ರೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಅಭಿ ಅವರು. ಎರಡನೇದಾಗಿ ರಜತ್ ಅವ್ರು ಬಂದು ಅಶ್ವಿನಿ ಅವ್ರಿಗೆ ಸರಿಯಾದ ನಿರ್ಧಾರಗಳ ತಗೊಳಕ್ಕೆ ಯೋಗ್ಯತೆ ಇಲ್ಲ ಅಂತ ಬಿಟ್ಟು ಸ್ಟಿಕ್ಕರ್ ಹಚ್ಚಿದ್ದಾರೆ. ಇನ್ನು ಮೂರನೇದಾಗಿ ಬಂದ್ಬಿಟ್ಟು ರಘು ಅವರು ಧನುಷ್ ಅವ್ರಿಗೆ. ಏನಕ್ಕೆ ಅಂತಂದ್ರೆ ಅವ್ರನ್ನ 6ನೇ ಪ್ಲೇಸ್ ಅಲ್ಲಿ ನಿಲ್ಸಿದ್ರು ರಘು ಅವ್ರನ್ನ ಧನುಷ್ ಅವರು. ಅದಕ್ಕೋಸ್ಕರ ಅವ್ರಿಗೆ ಸರಿಯಾದ ನಿರ್ಧಾರಗಳನ್ನ ತಗೊಳಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಸ್ಟಿಕ್ಕರ್ನ ಹಚ್ಚಿದ್ದಾರೆ. ಮಾಳು ಅವರು ಕೂಡ ಧನುಷ್ ಅವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದ್ರೆ ಅವ್ರನ್ನ 11ನೇ ಪ್ಲೇಸ್ ಅಲ್ಲಿ ನಿಲ್ಸಿದ್ರು. ಅದಕ್ಕೋಸ್ಕರ ಅಂದ್ರೆ ರ್ಯಾಂಕಿಂಗ್ ಏನಿತ್ತು ಅದನ್ನ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಅದು ಧನುಷ್ ಅವ್ರ ಪ್ರಕಾರ ಅಂತ ಇನ್ನೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಮಾಡೋರ್ಗೂ ಕೂಡ ಒಂದು ಟಾಸ್ಕ್ ಅಂತ ಇದೇ ರೀತಿ ಕೊಟ್ಟಿದ್ರು, ಒಂದು ಚಟುವಟಿಕೆ ಅಂತ ಹೇಳ್ಬಿಟ್ಟು ನಾಮಿನೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಕೊಟ್ಟಿದ್ರು. ಬಟ್ ಇಲ್ಲಿ ಮಾಡುವವರು ಕೂಡ ಧನುಷ್ ಅವ್ರಿಗೆ ಸರಿಯಾದ ಪ್ಲೇಸ್ ಕೊಟ್ಟಿಲ್ಲ ಅಂತ ಅನ್ಸಿದೆ. ಯಾಕಂದ್ರೆ ಅದು ಅವರೊಂದು ಒಪಿನಿಯನ್, ಮಾಡುವವ್ರ ಒಪಿನಿಯನ್. ಬಟ್ ಧನುಷ್ ಅವ್ರಿಗೆ ಯಾರು ಕೊಡ್ಬೇಕಂತ ಅನ್ಸಿತ್ತು, ಅವರು ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಕೆಲವೊಬ್ಬರಿಗೆ ಮಾಡುವವರು 10ನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ಇಷ್ಟ ಆಗಿರಲಿಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಗಿದೆ. ನೋಡೋ ಇನ್ನು ಯಾರ್ಯಾರಿಗೆ ಏನೇನು ಹೇಳಿದ್ದಾರೆ ಅಂತಂದ್ಬಿಟ್ಟು, ರೀಸನ್ಗಳು ಏನು ಹೇಳಿದ್ದಾರೆ ಅಂತ ಮುಖ್ಯ ಆಗುತ್ತೆ. ನೆಕ್ಸ್ಟ್ ರಾಶಿಕಾ ಅವರು ಗಿಲ್ಲಿ ಅವ್ರಿಗೆ ಸರಿಯಾದ ನಿರ್ಧಾರಗಳನ್ನ ತಗೊಳಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ಬಿಟ್ಟು ಸ್ಟಿಕ್ಕರ್ನ ಕೊಟ್ಟಿದ್ದಾರೆ. ಮೇನ್ ಆಗಿ ರಾಶಿಕಾ ಅವ್ರಿಗೆ ಸರಿಯಾದ ನಿರ್ಧಾರ ತಗೊಳಕ್ಕೆ ಬರಲ್ಲ, ಆದ್ರೆ ಅವರು ಹೋಗ್ಬಿಟ್ಟು ಗಿಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಗಿಲ್ಲಿ ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅಶ್ವಿನಿ ಅವ್ರಿಗೆ ಸರಿಯಾದ ಯೋಗ್ಯತೆ ಇಲ್ಲ ನಿರ್ಧಾರಗಳನ್ನ ತಗೊಳಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಸ್ಪಂದನ ಅವರು ಬಂದ್ಬಿಟ್ಟು ರಕ್ಷಿತಾ ಅವ್ರಿಗೆ, ಕಾವ್ಯ ಅವರು ಕೂಡ ರಕ್ಷಿತಾಗೆ, ಅಭಿ ಅವರು ರಕ್ಷಿತಾಗೆ. ಆಲ್ಮೋಸ್ಟ್ ಒಂದು 6ರಿಂದ 7 ಸ್ಟಿಕ್ಕರ್ ಅಂತ ಕಾಣಿಸುತ್ತೆ. ರಕ್ಷಿತಾ ಅವ್ರಿಗೆ ಜಾಸ್ತಿ ಇದರಲ್ಲಿ ಕೊಟ್ಟಿರೋದು. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರಿಗೆ, ಯಾಕಂದ್ರೆ ರ್ಯಾಂಕಿಂಗ್ ವಿಚಾರ ಬಂದಿತ್ತಲ್ವ ಫಸ್ಟಿಗೆನೆ, ಆ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಎಲ್ಲರೂ ಕೂಡ ಧನುಷ್ ಅವ್ರಿಗೆ ಇಲ್ಲಿ ಕೊಟ್ಟಿರೋದು ಗೊತ್ತಾಗ್ತದೆ. ಇಲ್ಲಿ ಪ್ರತಿಯೊಂದು ವಿಚಾರನೂ ಕೂಡ ತುಂಬಾ ಸೂಕ್ಷ್ಮವಾಗಿರುತ್ತೆ ಅನ್ನೋದು ಏನಕ್ಕೆ ಅಂತಂದ್ರೆ, ಈ ತರ ಚಟುವಟಿಕೆ ಅಂತ ಬಂದಾಗ ಕ್ಯಾಪ್ಟನ್ ಆಗಿದ ತಕ್ಷಣ ಹೌದು ಅವ್ರು ಒಂದು ವಾರ ಇಲ್ಲಿ ಸೇವ್ ಆಗ್ತಾರೆ. ಇಲ್ಲಿ ಮುಖ್ಯವಾಗಿ ಆ ಒಂದು ಚಟುವಟಿಕೆ ಮಾಡಿಸ್ಬೇಕಾದ್ರೆ ಇಲ್ಲಿ ಧನುಷ್ ಅವ್ರಿಗೆ ಏನಾಯ್ತು ಅಂತಂದ್ರೆ, ರ್ಯಾಂಕಿಂಗ್ ಕೊಡ್ಬೇಕಾದ್ರೆ ಯಾರನ್ನಾದ್ರೂ ಒಬ್ಬರನ್ನ ನಿಲ್ಲಿಸಲೇಬೇಕಿತ್ತು. ಅವ್ರಿಗೆ ಯಾರು ಅನ್ಸಿದೆ ಅವ್ರನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ಬಟ್ ಫೇವರಿಸಮ್ ಮಾಡಿದ್ರು, ಮಾಡ್ಲಿಲ್ಲ. ಕೆಲವೊಬ್ರಿಗೆ ಅನ್ಸುತ್ತೆ ಫೇವರಿಸಮ್ ಮಾಡಿದ್ದಾರೆ ಅಂತ ಬಿಟ್ಟು, ಇನ್ನು ಕೆಲವೊಬ್ಬರಿಗೆ ಫೇವರಿಸಮ್ ಮಾಡಿಲ್ಲ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಇದಾಗಿದ ತಕ್ಷಣ ಒಬ್ಬೊಬ್ರು ಒಂದೊಂದು ಏನಪ್ಪಾ ಮಾತಾಡೋದು ಅಂತಂದ್ರೆ, ಇನ್ನು ಏನಕ್ಕೆ ಅವ್ರಿಗೆ ಸರಿಯಾಗಿ ನಿರ್ಧಾರಗಳನ್ನ ತಗೊಳಕ್ಕೆ ಬರಲ್ಲ ಅಂತ ಕೂಡ ಇಲ್ಲಿ ರೀಸನ್ ಕೊಡ್ಬೇಕಲ್ಲ. ಫಸ್ಟ್ ಇಲ್ಲಿ ಸ್ಪಂದನ ಅವ್ರು ಹೇಳ್ತಾರೆ, ನಾಮಿನೇಷನ್ ಮಾಡಬೇಕಾದ್ರೆ ಕೊಟ್ಟಿರೋ ಕಾರಣಗಳಿಗೆ ಅರ್ಥನೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಸ್ಪಂದನ ಅವರು ರಕ್ಷಿತ್ ಅವ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಕೆಲವೊಬ್ಬರಿಗೆ ಇಷ್ಟ ಆಯ್ತು ರಕ್ಷಿತ್ ಅವ್ರು ಕೊಟ್ಟಿರೋ ರೀಸನ್, ಕೆಲವೊಬ್ಬರಿಗೆ ಇಷ್ಟ ಆಗಲಿಲ್ಲ. ಅದರಲ್ಲೂ ಕೂಡ ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಏನಿದೆ ಅದನ್ನ ಇಲ್ಲಿ ರಕ್ಷಿತ್ ಅವರು ತಿದ್ಕೋಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿರೋರು ಏನಪ್ಪಾ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಇಲ್ಲಿ ರಕ್ಷಿತ್ ಅವರು ಬೇಕು ಅಂತಾನೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕಳೆದ ವಾರನೂ ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ಮತ್ತೆ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಂಡಿದ್ರು. ಅವರು ತಗೊಂತಿರೋದ್ರಲ್ಲಿ ತಪ್ಪಿಲ್ಲ ಹೆಸರನ್ನ, ಅವ್ರು ಕೊಡ್ತಿರೋ ರೀಸನ್ ಏನಿದೆಯಲ್ಲ ಆ ರೀಸನ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅನ್ಸಿದೆ. ನೋಡಿ, ಗಿಲ್ಲಿಯವರು ಅವ್ರ ಬಗ್ಗೆ ಇಲ್ಲಿ ಮಾತಾಡಿಲ್ಲ, ಇಲ್ಲಿ ಸ್ಪಂದನ ಅವ್ರು ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿದ್ರು. ಏನಕ್ಕೆ ಅಂತಂದ್ರೆ, ಮನೇಲಿ ಇರೋರಿಗೆ ಬಹುಶಃ ಅವ್ರು ಕೊಡ್ತಿರೋ ರೀಸನ್ ಅವ್ರಿಗೂ ಕೂಡ ಇಲ್ಲಿ ಇಷ್ಟ ಆಗಿಲ್ಲ, ಅದಕ್ಕೆ ಇಲ್ಲಿ ಮಾತಾಡಿದ್ದು. ಅಭಿ ಅವ್ರು ಕೂಡ ಇಲ್ಲಿ ಅಷ್ಟೇ, ತಲೆಗೇನೋ ಬಂದ್ಬಿಡುತ್ತೆ, ಆ ಒಂದು ಟೈಮಲ್ಲಿ ಕೊಡ್ತೀನಿ ಅಂತ ಹೇಳ್ತಾಳೆ, ಅದು ಸರಿ ಇಲ್ಲ, ನಿರ್ಧಾರಗಳನ್ನ ತಗೊಳಕ್ಕೆ ಬರಲ್ಲ ಅಂತ ಅಭಿ ಅವರು ಕೂಡ ಇಲ್ಲಿ ಹೇಳ್ತಾರೆ. ಈ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ನನಗೆ ಯಾವಾಗ ಡಿಸಿಷನ್ ಕೊಡಬೇಕು ಅಂತ ಅನ್ಸುತ್ತೆ ಅವಾಗ ನಾನು ಡಿಸಿಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಸ್ಪಂದನ ಅವರು ಅಭಿ ಅವರು ಎಲ್ಲರೂ ಮಾತಾಡ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ಅವ್ರು ಯಾರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಎಲ್ರಿಗೆ ಇವ್ರು ಯಾರ್ಯಾರು ಹೇಳಿದಾರೋ ನಾಮಿನೇಷನ್ ವಿಚಾರದಲ್ಲಿ ನೀನು ತಪ್ಪಾಗಿ ಇಲ್ಲಿ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ರೀಸನ್ ಕೊಡಲ್ಲ ಅಂತ ಇಲ್ಲಿ ಹೇಳಿದಾರೆ. ಅವ್ರೆಲ್ರಿಗೂ ಕೂಡ ಸೇರಿಸಿ ಹೇಳ್ದಂಗಾಯ್ತು. ಸದ್ಯಕ್ಕೆ ಅವರು ಈ ಒಂದು ವಿಚಾರನ ಮುಂಚೆನೂ ಕೂಡ ಇಲ್ಲಿ ಹೇಳಿದ್ರು. ಇದ್ರ ಬಗ್ಗೆ ಚೈತ್ರ ಕುಂದಾಪುರ ಅವ್ರು ಕೂಡ ಇಲ್ಲಿ ಕೇಳಿದ್ರು, ನೀನು ನಾಮಿನೇಷನ್ ಅಂತ ಬಂದಾಗೆ ಬೇರೆಯವ್ರ ಹೆಸರನ್ನ ತಗೊಂತೀಯ, ಅಂದ್ರೆ ಅವ್ರನ್ನ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀಯ, ಬಟ್ ಆಟ ಅಂತ ಬಂದಾಗ ನೀನೇನಕ್ಕೆ ಅವ್ರ ಹೆಸರನ್ನೇ ತಗೊಳ್ಳಲ್ಲ ಅಂತ ಇಲ್ಲಿ ಕೇಳಿದ್ರು. ಚೈತ್ರ ಅವ್ರು ಇರ್ಬೋದು, ಮತ್ತೆ ಸೂರಜ್ ಅವ್ರು ಇರ್ಬೋದು, ಮತ್ತೆ ರಾಶಿಕಾ ಅವ್ರು ಇರ್ಬೋದು, ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲೇ ರಘು ಅವ್ರು ಕೂಡ ಇಲ್ಲಿ ಕೂತಿರ್ತಾರೆ. ಅವಾಗ ಇಲ್ಲಿ ಕೇಳ್ತಾರೆ, ಎಲ್ಲಾ ಆಟಗಳು ಮುಗಿದ
ಮುಗಿದ ಮೇಲೆ ಇಲ್ಲಿ ಇನ್ನೊಂದು ಆಟ ಪೆಂಡಿಂಗ್ ಇರುತ್ತೆ. ಅಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕಾದ್ರೆ ಇನ್ನೂ ಒಂದು ಆಟ, ಈ ಒಂದು ಬಾಲ್ ಟಾಸ್ಕ್ ಯಾವಾಗ ಕೊಟ್ರು ಅದಕ್ಕಿಂತ ಮುಂಚಿತವಾಗಿ ಅವಾಗ ಇಲ್ಲಿ ರಕ್ಷಿತಾ ಅವ್ರನ್ನ ಕೇಳ್ತಾರೆ, ನೀನು ನಾಮಿನೇಷನ್ ವಿಚಾರ ಅಂತ ಬಂದಾಗ ಗಿಲ್ಲಿ ಮತ್ತೆ ಕಾವ್ಯನ ಹೊರಗಡೆ ಇಟ್ಟೆ, ಬಟ್ ಆಟದಿಂದ ಹೊರಗಡೆ ಇಡಬೇಕು ಅಂತಂದ್ರೆ ಬೇರೆಯವ್ರನ್ನ ಯಾಕೆ ನೀನು ಆಟದಿಂದ ಹೊರಗಡೆ ಇಡ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅಂದ್ರೆ ಈ ಒಂದು ಬಾಲ್ ಟಾಸ್ಕ್ ಏನಿತ್ತು ಅದು ಇಲ್ಲಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ರಾತ್ರಿ ಇವರೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಅಂದ್ರೆ ಇವ್ರ ಪ್ರಕಾರ ಏನು ಅಂತಂದ್ರೆ, ನೀನು ಗಿಲ್ಲಿನ ಮತ್ತೆ ಕಾವ್ಯ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡಿದೀಯಾ, ಅಂದ್ರೆ ನಾಮಿನೇಟ್ ಮಾಡಿದೀಯಾ, ಅವ್ರನ್ನೇ ಇವಾಗ ಆಟ ಅಂತ ಬಂದಾಗೂ ಕೂಡ ಹೊರಗಡೆ ಇಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಒಟ್ನಲ್ಲಿ ರಾಶಿಕ್ ಅವ್ರಿಗಾಗಿರ್ಬೋದು, ಸೂರಜ್ ಅವ್ರಿಗಾಗಿರ್ಬೋದು, ಇಲ್ಲಿ ನಾಮಿನೇಟ್ ಯಾರನ್ನ ಮಾಡಿರ್ತಾರೆ ಅವ್ರನ್ನ ಇವಾಗ ಆಟ ಅಂತ ಬಂದಾಗೂ ಕೂಡ ಹೊರಗಡೆ ಇಡಬೇಕು ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಇಲ್ಲ ಅಂತಂದ್ರೆ ಇನ್ನು ಬೇರೆ ಯಾವ್ದಾದ್ರು ರೀತಿ ಇರುತ್ತಲ್ಲ, ಒಟ್ನಲ್ಲಿ ನೀನು ಅವ್ರನ್ನ ಟಾರ್ಗೆಟ್ ಮಾಡು ಅನ್ನೋ ರೀತಿಲಿ ಹೇಳ್ಕೊಟ್ಟಂಗೆ ಇತ್ತು. ರಾಶಿಕ್ ಅವರು, ಸೂರಜ್ ಅವರು, ಚೈತ್ರ ಅವರು, ನೀನು ನಾಮಿನೇಟ್ ಮಾಡಿದ್ಯಾ ಅವ್ರನ್ನ, ಗೇಮ್ ಅಂತ ಬಂದಾಗೂ ಕೂಡ ಅವ್ರನ್ನ ಹೊರಗಡೆ ಇಡಬೇಕು ಅನ್ನೋ ರೀತಿಲಿ. ಅಂದ್ರೆ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅವ್ರನ್ನ ಹೊರಗಡೆ ಇಡಬಾರ್ದು, ಈ ರೀತಿಯಾಗಿ ನೀನು ಯಾರನ್ನ ನಾಮಿನೇಟ್ ಮಾಡ್ಬಿಟ್ಟಿರ್ತೀಯ ಅವ್ರನ್ನ ಇಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಅನ್ನೋ ರೀತಿಲಿ ಇಲ್ಲಿ ಹೇಳಿದ್ರು. ಅದಕ್ಕೆ ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ನನಗೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಆ ಒಂದು ಟೈಮಲ್ಲಿ ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೋ, ನಾನಲ್ಲಿ ಅವ್ರಿಗೆ ನನ್ನ ಮನಸ್ಸಲ್ಲಿ ಏನೆಲ್ಲ ಕೋಪ ಇತ್ತು, ಚಾಕು ಕೂಡ ಹಾಕ್ದೆ, ನಾಮಿನೇಷನ್ ಕೂಡ ಇಲ್ಲಿ ಮಾಡಿದೆ, ಅದನ್ನ ಅಲ್ಲಿಗೆ ಮುಗೀತು, ಮತ್ತೆ ನಾನು ಅದನ್ನ ಕ್ಯಾರಿ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಲ್ಲೇ ಹೇಳಿದ್ರು. ನೋಡಿ, ಅದಕ್ಕೆ ಕೆಲವೊಬ್ಬರಿಗೆ ಇವರು ಡಿಸಿಷನ್ ಇಷ್ಟ ಆಗಲ್ಲ, ಇನ್ನು ಕೆಲವೊಬ್ಬರಿಗೆ ಇಷ್ಟ ಆಗೋದು. ಆ ಒಂದು ಟೈಮಲ್ಲಿ ಏನ್ ನಡೆದಿರುತ್ತೆ, ಆ ಒಂದು ಟೈಮಲ್ಲಿ ಅವ್ರಿಗೆ ಏನ್ ಅನ್ಸಿರುತ್ತೆ ಅದನ್ನ ಅಲ್ಲಿಗೆ, ಆ ಒಂದು ಕೋಪ ಏನಿರುತ್ತೆ ಅಲ್ಲಿಗೆ ತಿರ್ಸ್ಕೊಂಡು ಬಿಟ್ಬಿಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಇವರೆಲ್ಲ ಹೇಳ್ತಿರೋದೇನಪ್ಪಾ ಅಂತಂದ್ರೆ, ನಾಮಿನೇಷನ್ಗೆ ಯಾರ ಹೆಸರು ತಗೊಂಡಿರ್ತೀಯೋ, ಗೇಮ್ ಅಂತ ಬಂದಾಗೂ ಕೂಡ ಅವ್ರ ಹೆಸರನ್ನೇ ತಗೋ ಅಂತಂದ್ಬಿಟ್ಟು ಅವ್ರ ತಲೆಯಲ್ಲಿ ಇಲ್ದೇ ಇರೋದನ್ನ ಇಲ್ಲಿ ತುಂಬ್ತಿದ್ದಾರೆ. ಒಟ್ಟಿನಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇದೆ ರಕ್ಷಿತ್ ಅವ್ರ ಬಗ್ಗೆ. ಒಟ್ಟಿನಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಿರೋದಂತೂ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಾಗ್ತದೆ. ಸ್ಪರ್ಧಿಗಳಿಗೆ, ಬೇರೆ ಬೇರೆ ಸ್ಪರ್ಧಿಗಳಿಗೆ ಒಂದೊಂದು ಒಪಿನಿಯನ್ ಇದೆ ರಕ್ಷಿತ್ ಅವ್ರ ಬಗ್ಗೆ. ನೆಕ್ಸ್ಟ್ ಇಲ್ಲಿ ಕಾವ್ಯ ಅವ್ರು ಬರ್ತಾರೆ. ಚಿಕ್ಕ ಹುಡುಗಿ ಡಿಸಿಷನ್ ತಗೊಳಕ್ಕೆ ಆಗಲ್ಲ ಅಂತ ಅನ್ಕೋಬೇಕು, ಅಥವಾ ಸ್ಮಾರ್ಟ್ ಆಗಿ ಆಟ ಆಡ್ತಾ ಇದಾರೆ ಅಂತ ಅನ್ಕೋಬೇಕು. ಒಟ್ಟಿನಲ್ಲಿ ಅವ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಕಾವ್ಯ ಅವರು ಇದನ್ನ ಗಿಲ್ಲಿಯವ್ರ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ನನಗೆ ಇಲ್ಲಿ ರಕ್ಷಿತಾ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಸ್ವಲ್ಪ ಚಿಕ್ಕ ಹುಡುಗಿ ಅಂತ ಅಂದ್ಬಿಟ್ಟು ಡಿಸಿಷನ್ ತಗೊಳಕ್ ಆಗ್ತಲ್ವೋ, ಇಲ್ಲ ಅಂತಂದ್ರೆ ಸ್ಮಾರ್ಟ್ ಆಗಿ ಗೇಮ್ ಮಾಡ್ತಾ ಇದಾರೋ, ಇಲ್ಲ ಅಂತಂದ್ರೆ ನಾಟಕ ಮಾಡ್ತಾ ಇದಾರೋ, ಈ ತರ ವಿಚಾರಗಳು ಇಲ್ಲಿ ಗೊತ್ತಾಗ್ತಲ್ಲ. ಸ್ವಲ್ಪ ಕನ್ಫ್ಯೂಷನ್ ಇದೀನಿ ಅವರೊಂದು ವಿಚಾರದಲ್ಲಿ, ರಕ್ಷಿತ್ ಅವ್ರ ವಿಚಾರದಲ್ಲಿ ಅಂತ ಗಿಲ್ಲಿ ಹತ್ರನೂ ಕೂಡ ಅದನ್ನೇ ಮಾತಾಡಿರ್ತಾರೆ. ಇವಾಗ ಚಟುವಟಿಕೆಗಳು ಕೂಡ ಅದೇ ರೀತಿ ಕೊಟ್ಟಿರೋಕೆ ಅದೇ ಒಂದು ರೀಸನ್ ನ ಕೊಡ್ತಾರೆ. ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಲ್ಲ, ಅವ್ರ ಬಗ್ಗೆ ಏನೊಂದು ಕನ್ಫ್ಯೂಷನ್ ಇತ್ತು, ಮತ್ತೆ ಯಾರು ಸರಿಯಾಗಿ ಡಿಸಿಷನ್ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತು. ರಕ್ಷಿತ್ ಅವ್ರಿಗೆ ಸರಿಯಾದ ಡಿಸಿಷನ್ ತಗೊಳಕ್ಕೆ ಬರಲ್ಲ ಅಂತಂದ್ಬಿಟ್ಟು. ಸ್ಪಂದನ ಅವ್ರು ಕೂಡ ಇಲ್ಲಿ ಕೊನೆಯದಾಗಿ ಹೇಳೋದೇನಪ್ಪ ಅಂತಂದ್ರೆ, ಪ್ರೋಮೋದಲ್ಲಿರೋ ಪ್ರಕಾರ ನಿರ್ಧಾರಗಳ ತಗೊಳ್ಳೋ ಯೋಗ್ಯತೆ ಇಲ್ಲಿ ರಕ್ಷಿತ್ ಅವ್ರಿಗೆ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಕೊನೆಯದಾಗಿ ವರ್ಡ್ ಏನಪ್ಪ ಹೇಳ್ತಾರೆ ಅಂತಂದ್ರೆ, ನನ್ನದೇ ರೈಟು, ನಾನ್ ತಗೊಳ್ಳೋ ಸ್ಟ್ಯಾಂಡೇ ರೈಟು ಅಂತ ಇಲ್ಲಿ ಹೇಳ್ತಾರೆ. ಹೌದು, ಅವ್ರ ಪ್ರಕಾರ ಅವ್ರು ಮಾಡೋದು ಎಲ್ರಿಗೂ ಕೂಡ ಕರೆಕ್ಟ್ ಆಗಿ ಇರುತ್ತೆ. ಇವಾಗ ನಾವೇನಾದ್ರು ತಗೊಳ್ಳಿ ಎಕ್ಸಾಂಪಲ್, ನಾವೇನೋ ಕೆಲಸ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ ಅಂದ್ಬಿಟ್ಟೆ ಅನ್ಸೋದು. ನಿರ್ಧಾರಗಳು ಕೂಡ ಇಲ್ಲಿ ಅಷ್ಟೇ, ನಾವು ತಗೊಂಡಿದ್ರೆ ನಮಗೆ ಕರೆಕ್ಟು ಅಂತಾನೆ ಇಲ್ಲಿ ಅನ್ಸೋದು. ಕರೆಕ್ಟ್ ಅಂತ ಅನಿಸ್ತ ಮೇಲೆ ನಾವು ಅದನ್ನ ಇಲ್ಲಿ ಹೇಳೋದು. ಅಂದ್ರೆ ಬೇರೆಯವ್ರಿಗೆ ಅದು ತಪ್ಪಾಗಿ ಕಾಣಿಸ್ಬೋದು. ಅದಕ್ಕೆ ರಕ್ಷಿತ್ ಅವರು ಕೂಡ ಆ ರೀತಿ ಮಾತಾಡಿದ್ದಾರೆ. ಫಸ್ಟ್ ಇಲ್ಲಿ ಪ್ರೋಮೋ ನೋಡ್ಬಿಟ್ಟು ಏನು ಕೂಡ ಡಿಸೈಡ್ ಮಾಡೋದು ಬೇಡ, ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಎಪಿಸೋಡ್ ನೋಡೋಣ, ಯಾರ್ಯಾರಿಗೆ ಏನೇನು ಆನ್ಸರ್ ಕೊಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ನೋಡೋಣ. ಬಟ್ ನಾಮಿನೇಷನ್ ವಿಚಾರ ಅಂತ ಬಂದಾಗ ಇಲ್ಲಿ ರಕ್ಷಿತ್ ಅವ್ರದ್ದು ಸಣ್ಣ ಪುಟ್ಟ ತಪ್ಪುಗಳು ಆಗಿದೆ. ನನಗೂ ಕೂಡ ಹಾಗೆ ಅನ್ಸಿದೆ. ನಾಮಿನೇಷನ್ ಅಂತ ಬಂದಿದ ತಕ್ಷಣ ಇಲ್ಲಿ ಅವರು ಬೇಕು ಅಂತಾನೆ ನಾಮಿನೇಟ್ ಮಾಡ್ತಾ ಇದಾರೇನೋ, ಇಲ್ಲ ಅಂತಂದ್ರೆ ಅವ್ರು ಕನ್ಫ್ಯೂಷನ್ ಆಗ್ತಾ ಇದಾರೇನೋ ಗೊತ್ತಿಲ್ಲ. ಬಟ್ ಅವ್ರು ಕೊಡ್ತಿರೋ ರೀಸನ್ಗಳು ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನ್ಸುತ್ತೆ. ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಸರಿಯಾದ ಡಿಸಿಷನ್ ತಗೊಳಕ್ಕೆ ಆಗಲ್ಲ, ಅಂದ್ರೆ ಯಾರಿಗೆ ಯೋಗ್ಯತೆ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಯಾವ ವಿಚಾರದಲ್ಲಿ ಅಂತ ಬಿಟ್ಟಿದ್ರೆ, ಇವಾಗ ಇವ್ರು ಹೇಳಿದ್ರಲ್ಲ ನಾಮಿನೇಷನ್ ವಿಚಾರ ಇರ್ಬೋದು, ಇಲ್ಲ ಅಂತಂದ್ರೆ ಗೇಮ್ ಅಂತ ಬಂದಾಗ ರ್ಯಾಂಕಿಂಗ್ ಕೊಡೋ ವಿಚಾರ ಇರ್ಬೋದು, ಮತ್ತೆ ಯಾವ್ದಾದ್ರು ಒಂದು ಚಟುವಟಿಕೆ ಕೊಟ್ಟಾಗ ಸರಿಯಾದ ಒಂದು ಒಪಿನಿಯನ್ ಇಲ್ಲಿ ಶೇರ್ ಮಾಡ್ಕೊಳ್ದೇ ಇರ್ಬೋದು. ಈ ರೀತಿಯಾದಲ್ಲಿ ಯಾರ ನಿರ್ಧಾರ ನಿಮಗೆ ಸರಿಯಾಗಿ ಅವರು ಡಿಸಿಷನ್ ತಗೋಬೇಕಾದ್ರೆ ಸರಿಯಾದ ನಿರ್ಧಾರ ತಗೊಳ್ಳಲ್ಲ ಅಂತ ನಿಮಗೆ ಅನ್ಸುತ್ತೆ ಅನ್ನೋದನ್ನ, ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.